Hi, hello, everyone. So today discussing about matrix. This one chapter ICSE syllabus, not state syllabus ಅಲ್ಲಿ ಇಲ್ಲ ಇದು ICSE syllabus ಅಲ್ಲಿ ಇದೆ. ಸೊ ಹಾಗಾಗಿ ಇವತ್ತು ಮ್ಯಾಟ್ರಿಕ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಕೊಡ್ತಿದ್ದೇನೆ. ಸೊ ಮೀನಿಂಗ್ ಆಫ್ ಮ್ಯಾಟ್ರಿಕ್ಸ್. So matrix means it is a rectangular arrangement rectangular arrangements of number in rows and columns. ಅಂದರೆ ಮಾತೃಕೆ ಅಂತ ಕರಿತೀವಿ ಇದನ್ನು ಕನ್ನಡದಲ್ಲಿ. ಇದು ಓಲ್ಡ್ ಸಿಲೆಬಸ್ಸಲ್ಲಿ 10th ಸ್ಟ್ಯಾಂಡರ್ಡ್ ಸ್ಟೇಟ್ ಸಿಲೆಬಸ್ಸಲ್ಲಿ ಇತ್ತು ಹೌದಾ. ಹಾಗಾಗಿ ಈಗ ಅದನ್ನು ತೆಗೆದಿದ್ದಾರೆ. ಮ್ಯಾಟ್ರಿಕ್ಸ್ ಓನ್ಲಿ ICSE ಸಿಲೆಬಸ್ಸಲ್ಲಿ ಮಾತ್ರ ಇದೆ ಪ್ರೆಸೆಂಟು. ಕ್ಲಿಯರಾ? ಸೊ ಓಕೆ, ಮ್ಯಾಟ್ರಿಕ್ಸ್ ಮೀನ್ಸ್ ಇಟ್ ಈಸ್ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ಸ್ ಆಫ್ ನಂಬರ್ಸ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್ ಅಂತ. ಸೊ ಹಾಗಾದರೆ ಹೇಗೆ ಅಂತ ನೋಡೋಣ. ನೋಡಿ, ಈ ಕಡೆ ಗಮನ ಕೊಡಿ. 3, 2, 1 ಇದು ರೋ. ಹಾರಿಜಾಂಟಲ್ ಲೈನನ್ನು ರೋ ಅಂತ ಕರೀತಾರೆ. 5, 6, 7 ನೋಡಿ. ಸೊ ಕಂಪ್ಲೀಟ್ ಬಿಗ್ ಒನ್ ಬ್ರಾಕೆಟ್ ಆ್ಯಂಡ್ ದೆನ್ ನೇಮ್ ಮ್ಯಾಟ್ರಿಕ್ಸ್ A, B, C ಬಿಗ್ ಲೆಟರನ್ನು ಕೊಡ್ತಾ ಹೋಗ್ತೀವಿ. ಮ್ಯಾಟ್ರಿಕ್ಸ್ ರೋಸ್ ಮತ್ತು ಕಾಲಮ್ಸ್ಗಳಲ್ಲಿ ಅರೇಂಜ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ಮ್ಯಾಟ್ರಿಸಸ್ ಅಂತ ಕರಿತೇವೆ. ಸೊ ಈಚ್ ನಂಬರ್, ಈ ಪ್ರತಿಯೊಂದು ಅಂಕೆಗಳನ್ನು ಎಲಿಮೆಂಟ್ ಅಂತ ಹೇಳ್ತೇವೆ. ಸೊ ಈಚ್ ನಂಬರನ್ನು ಎಲಿಮೆಂಟ್ ಅಂತ ಹೇಳ್ತೇವೆ. ಈ ರೋ ಮತ್ತು ಕಾಲಮಲ್ಲಿ ಅರೇಂಜ್ ಮಾಡ್ತಕ್ಕಂಥ ವ್ಯವಸ್ಥೆ, ಈಗ ವರ್ಟಿಕಲ್ ಲೈನ್ಗೆ ಕಾಲಮ್ ಅಂತ ತಗೊಳ್ತೇವೆ, ಹಾರಿಜಾಂಟಲ್ ಲೈನ್ಗೆ ರೋ ಅಂತ ಹೇಳಿ ಕರಿತೇವೆ. ಸೊ ಈಗ ಇದನ್ನು ಮತ್ತೆ ಬರ್ಕೊತಿದ್ದೀನಿ. ಬಿ ಮ್ಯಾಟ್ರಿಕ್ಸ್ ತಗೊಳ್ಳಿ. ಇದು ಇನ್ನೊಂದು ಮ್ಯಾಟ್ರಿಕ್ಸು. 3, 2, 5, 1 ಎನಿ ನಂಬರ್ ಯು ಆರ್ ಚೂಸಿಂಗ್. ಯಾವ ನಂಬರ್ ಬೇಕಾದರೂ ನೀವು ತೆಗೆದುಕೊಳ್ಳಿ. ಇದು ಸೊ ಈಗ ಇದು ಅರ್ಥ ಆಯ್ತಾ? ಕ್ಲಿಯರಾಗಿ ಇದು ಗೊತ್ತಾಯ್ತು ಹೇಳ್ತಿರೋದು? ಸೊ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಅರೇಂಜ್ಮೆಂಟ್ ಅಂತ ಹೇಳ್ತಾನೆ ಇಲ್ಲಿ. ಅದು ಯಾವುದೋ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಅಂದರೆ ಆಯತಾಕಾರವಾಗಿ ಸಂಖ್ಯೆಗಳನ್ನು ಅಡ್ಡ ಮತ್ತು ಕಂಬ ಸಾಲುಗಳಲ್ಲಿ ಜೋಡಿಸ್ತಕ್ಕಂಥ ಒಂದು ವ್ಯವಸ್ಥೆ. ಅದಕ್ಕೆ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೇವೆ. ಅರ್ಥ ಆಯ್ತಾ ಹೇಳಿದ್ದು? ಕ್ಲಿಯರಾ? ಡೌಟ್ ಇದೆಯಾ? ಅರ್ಥ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ. ಸೊ ನೋಡಿ, ಈಗ ಮತ್ತೊಂದು ಸರಿ ಬರೀತಿದ್ದೀನಿ. ಎ ಮ್ಯಾಟ್ರಿಕ್ಸ್ ತೊಗೊಳ್ತೀನಿ. 1, 2, 5 ಸರಿನಾ, 4, 3, 9 ತೊಗೊಂಡಿದ್ದೀನಿ. ಸೊ ಇದನ್ನು ನಾವು ಬರೆಯುವಾಗ ಫಸ್ಟು ರೋ ಅಂತ ಬರಿತೀವಿ, ಮೊದಲ ಅಡ್ಡ ಸಾಲು. ಇದಕ್ಕೆ ನಾವು ಸೆಕೆಂಡ್ ರೋ ಅಂತ ಕರಿತೀವಿ, ಎರಡನೇ ಅಡ್ಡ ಸಾಲು ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಎರಡನೇ ಅಡ್ಡ ಸಾಲು. ನೆಕ್ಸ್ಟು ಇದನ್ನು ತಗೊಳ್ಳಿ, ಒಂದನೇ ಕಂಬ ಸಾಲು, ಫಸ್ಟ್ ಕಾಲಮನ್ ಅಂತ ಕರಿತೇವೆ. ಎರಡನೇ ಅಡ್ಡ ಸಾಲು ಇದು. ನೆಕ್ಸ್ಟು ಇದು ಮೂರನೇ ಅಡ್ಡ ಸಾಲು, ಸೆಕೆಂಡ್ ಕಾಲಮನ್, ಫೋರ್ತ್ ಕಾಲಮನ್ ಅಂತ ಕರಿತೇವೆ. ಕ್ಲಿಯರ್ ಆಯಿತಾ? ಅರ್ಥ ಆಯ್ತಾ? ಸೊ ಹಾಗಾದರೆ ಇದಕ್ಕೆ ಶ್ರೇಣಿ ಅಥವಾ ಇದಕ್ಕೆ ಶ್ರೇಣಿಯನ್ನು ಗುರುತಿಸ್ತೇವೆ. ಶ್ರೇಣಿ ಮೀನ್ಸ್ ಆರ್ಡರ್ ಅಂತ ಕರಿತೇವೆ. ಫಸ್ಟು ನಾವು ಯಾವಾಗಲೂ
ಅಡ್ಡನ ತಗೋಬೇಕು. ಇಲ್ಲಿ ಮ್ಯಾಟ್ರಿಕ್ಸ್ ಎ ಯಾವ ರೋನಲ್ಲಿದೆ, ಆರ್ಡರಲ್ಲಿದೆ ಅಂತ ತಗೊಳ್ಳೋಣ. ಸಾರಿ, ರೋನಲ್ಲ, ಆರ್ಡರಲ್ಲಿದೆ. ಆರ್ಡರ್, ಅದಕ್ಕೆ ಶ್ರೇಣಿ ಅಂತ ಕರಿತೇವೆ ಅಥವಾ ಶ್ರೇಣಿ ಅಂತ ಹೇಳ್ತೇವೆ. ಯಾವ ಶ್ರೇಣಿಯಲ್ಲಿದೆ, ಆಗ ಆರ್ಡರ್ ತಗೋಬೇಕಾದ್ರೆ ಮೊದಲು ಅಡ್ಡ ತಗೋಬೇಕು, ಅಂದರೆ ರೋ ತಗೋಬೇಕು. ಹೌ ಮೆನಿ ರೋಸ್ ಆರ್ ದೇರ್? 2 rows. 2 into how many columns are there? 1 2 3. 3 columns ಇದೆ. ನಾವು ಫಸ್ಟ್ ಕನ್ಸಿಡರ್ ಮಾಡೋದು ಯಾವುದು? ರೋ. ನೆಕ್ಸ್ಟ್ ಕಾಲಮ್ ತಗೋಬೇಕು. ಈಗ ಮ್ಯಾಟ್ರಿಕ್ಸ್ ಎ ಆರ್ಡರು 2 into 3 ಆರ್ಡರ್. ಕ್ಲಿಯರ್ ಆಯಿತಾ? ಸೊ ನೋಡಿ, ಅಲ್ಲಿ ಬಿ ಒಂದು ಎಕ್ಸಾಂಪಲ್ ಬರ್ಕೊಂಡಿದ್ದೀನಿ. ಬಿ ತಗೊಳ್ಳೋಣ ನಾವಿಲ್ಲಿ. 3 2 5 1 ತಗೊಳ್ಳಿ. ಅರ್ಥ ಆಗ್ತಿದೆಯಾ? ನೋಡಿ, ಅರ್ಥ ಮಾಡ್ಕೊಳ್ಳಿ. ಇದು ತೊಗೊಂಡಿದ್ದೀನಿ. ಇದರಲ್ಲಿ ರೋ ಎಷ್ಟು ನೋಡ್ಕೊಳ್ಳಿ. ಫಸ್ಟ್ ರೋ, ಇದರಲ್ಲಿ ಸೆಕೆಂಡ್ ರೋ. ಅರ್ಥ ಆಯ್ತಾ? ನೋಡಿ, ಈಗ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್. ಹೌ ಮೆನಿ ರೋಸ್? 2 rows. ಹೌ ಮೆನಿ ಕಾಲಮ್ಸ್? 2 columns. ಸೊ ಆರ್ಡರ್ 2 into 2 ಆರ್ಡರ್. ಅಂಡರ್ಸ್ಟ್ಯಾಂಡ್ ಆಯಿತಾ? ಅರ್ಥ ಆಯಿತಾ? ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ನೋಡಿ, ಇನ್ನೊಂದು ತಗೊತೀನಿ. 5 6 7 ತಗೊಳ್ತೀನಿ. ಸೊ ಇದಕ್ಕೆ ಮ್ಯಾಟ್ರಿಕ್ಸ್ಗೆ ಪಿ ಅಂತ ನೇಮ್ ಕೊಡೋಣ. ಸೊ ಗಮನಿಸಿ, ನಾನೀಗ ನೆಕ್ಸ್ಟು ಒಂದು ಮ್ಯಾಟ್ರಿಕ್ಸ್ ಬರ್ಕೊಂಡಿದ್ದೀನಿ ಪಿ ಅಂತ. ಸೊ ಪಿಗೆ 5 6 7. ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ. ಫಸ್ಟ್ ರೋ, ಒಂದೇ ರೋ ಇರೋದಿಲ್ಲಿ. ಫಸ್ಟ್ ರೋ. ಹೌ ಮೆನಿ ಕಾಲಮ್ಸ್? 1 2 3. 1 2 3 ಕಾಲಮ್ಸ್ ಇದೆ ನೋಡಿ. ಇದಕ್ಕೆ ಆರ್ಡರ್ ಬರೀಬೇಕಾದ್ರೆ ಪಿ ಮ್ಯಾಟ್ರಿಕ್ಸ್ ಯಾವ್ದು ಆರ್ಡರು? 1 into 3 ಆರ್ಡರ್. ಅರ್ಥ ಆಯ್ತಾ? ಸೊ ಇನ್ನೊಂದು ಎಕ್ಸಾಂಪಲ್ ಬರೆಯೋಣ. ನೆಕ್ಸ್ಟ್ 3 1 5 6 7 2. ಗಮನಿಸಿ ನೋಡಿ, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಮೂರನೇ ಅಡ್ಡ ಸಾಲು, ಫೋರ್ತ್ ಇಲ್ಲ ಇಲ್ಲಿ. ಈಗ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್. ಸೊ ಇದಕ್ಕೆ ಮ್ಯಾಟ್ರಿಕ್ಸ್ ಎಮ್ ಅಂತ ಕೊಡಿ. ಕ್ಲಿಯರಾ? ಸೊ ಮ್ಯಾಟ್ರಿಕ್ಸ್ ಎಮ್ಗೆ ಆರ್ಡರ್ ಯಾವುದಾಯ್ತು ಈಗ ನೋಡಿ. ಆರ್ಡರ್ ಯಾವುದಾಗುತ್ತೆ ನೋಡಿ. ನೋಡಿ ಗಮನಿಸಿ, ಆರ್ಡರ್ನ ತಗೊಳ್ಳಿ. ಕ್ಲಿಯರಾ? ಆರ್ಡರ್ ಬರೀರಿ. ಯಾವ ಆರ್ಡರ್ ಬರೀತೀರಿ? ಇದಕ್ಕೆ 3 ಆರ್ಡರ್ ಇದೆ ಇಲ್ಲಿ. 3 into 2 ಕಾಲಮ್ಸ್ ಇದೆ. 3 into 2 ಆರ್ಡರ್ ಅಂತ ನಾವು ಬರಿತೀವಿ. ಅರ್ಥ ಆಯ್ತಾ? ಕ್ಲಿಯರಾ? ಗೊತ್ತಾಗ್ತಿದೆಯಾ? ಓಕೆನಾ? ಸೊ ನೆಕ್ಸ್ಟ್ ಅನದರ್ ಒಂದು ತೊಗೊತೀನಿ. 3 1 5 6 7 8 2 4 3 ತೊಗೊತೀನಿ. ನೇಮ್ ಕೊಡಿ ಇದಕ್ಕೆ, ಮ್ಯಾಟ್ರಿಕ್ಸಿಗೆ ಏನು ಕೊಟ್ಟಿದ್ದೀನಿ ನಾನು. ಈಗ ಆರ್ಡರ್ ತಗೊಳ್ಳಿ. ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್, 3 ಆರ್ಡರ್, ಥರ್ಡ್ ಆರ್ಡರ್. ಅಲ್ಲಿಗೆ 1 2 3. ಇಲ್ಲಿ ಸಾರಿ, ಆರ್ಡರ್ ಅಲ್ಲ, ರೋ. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಆರ್ಡರ್ ಅಲ್ಲ. ಓಕೆನಾ? ಈಗ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಕಾಲಮ್ 3 ಇದೆ ನೋಡ್ಕೊಳ್ಳಿ. ಓಕೆನಾ? 3 ಕಾಲಮ್ ಇದೆ. ಓಕೆನಾ? ಆಗ 3 into 3 ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರೀತೇವೆ. ಅರ್ಥ ಆಯ್ತಾ? ಸೊ ಹೀಗೇ 2 into 2 3 into 3 ಬರ್ತಾ ಹೋಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಸಿಂಪಲಾಗಿ ಬರೆಯೋಣ. ಅದಾ ಸಿ ಮ್ಯಾಟ್ರಿಕ್ಸ್ ಅಂತ ಬರ್ಕೊತೀನಿ. 1 5 ತಗೊಳ್ಳಿ. ಈಗ ನೋಡ್ಕೊಂಬನ್ನಿ. ಈಗ ಎಷ್ಟಿದೆ ಈಗ ಆರ್ಡರು ನೋಡ್ಕೊಳ್ಳಿ. 1 ರೋ, ಸೆಕೆಂಡ್ ರೋ, ಫಸ್ಟ್ ರೋ, ಸೆಕೆಂಡ್ ರೋ, 2 ರೋ ಇದೆ. ಒಂದೇ ಕಾಲಮ್, ಎಷ್ಟಾರ ಇರಲಿ ಎಲಿಮೆಂಟ್ಸ್, ಒಂದೇ ಕಾಲಮ್, 1 ಕಾಲಮು. ಸೊ ಅಲ್ಲಿಗೆ ನಾವು ಆರ್ಡರ್ ಏನು ಬರೀಬೋದು?
2 ರೋಸ್ ಇದೆ, 2 × 1 ಆರ್ಡರ್ ಅಂತ ಬರೀಬೋದು. ಓಕೆನಾ? ಅರ್ಥ ಆಯ್ತಾ? ಅರ್ಥ ಆಗಿದೆ ಅಂತ ಅಂದ್ಕೋತಿದ್ದೀನಿ. ಓಕೆನಾ? ಮ್ಯಾಟ್ರಿಕ್ಸ್ ಕ್ಲಾಸು ICSE ಸಿಲೆಬಸ್ ಅವರಿಗೆ ಅನುಕೂಲ ಆಗುತ್ತೆ ಅಂತ ಬರಿತಾ ಇದ್ದೀನಿ. ದಯಮಾಡಿ ಅದನ್ನು ಎಲ್ಲರಿಗೂ ಶೇರ್ ಮಾಡಿ, ಹೌದಾ? ನೋಡಿಕೊಂಡು ಕಲ್ತ್ಕೊಳ್ಳಿ. ಸಿಂಪಲ್ಲಾಗಿ ಬಿಡಿಸ್ಕೊಡ್ತಿದ್ದೀನಿ. ಓಕೆ, ಥ್ಯಾಂಕ್ ಯು.